ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಒಲಿದ ಜೀವ ಜೊತೆಯಲ್ಲೇ ಇರಲು ಅಧ್ಯಾಯ 5. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ರುಕ್ಮಿಣಿ ಓದು ಮುಗಿಸಿ ತಮ್ಮದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ತನಗಿಂತ ಸೀನಿಯರ್ ರಾಹುಲ್ ಜೊತೆಗೆ ಅದಾಗಲೇ ಮದುವೆ ಗೊತ್ತಾಗಿದ್ದು, ಅವನು ಹೆಚ್ಚಿನ ಓದಿಗೆ ಜರ್ಮನಿ ತೆರಳಿದ್ದರಿಂದ ಅವರ ನಿಶ್ಚಿತಾರ್ಥ ಆಗಿ ಮದುವೆ 3 ವರ್ಷಗಳ ಕಾಲ ಮುಂದೆ ಹೋಗಿತ್ತು. ಅವರ ನಡುವೆ ಇದ್ದ ಅಂತರ ಕೂಡ ಅವರಲ್ಲಿ ಇರೋ ಪ್ರೀತಿಯ ಹೆಚ್ಚಾಗಿಸಿತ್ತು. ಕೆಲಸದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಅತ್ತಿಗೆ ಅಂದರೆ ಏನೋ ಅಕ್ಕರೆ ಇದ್ದ ರುಕ್ಮಿಣಿ ಬಿಡುವು ಸಿಕ್ಕಾಗೆಲ್ಲ ಅಮ್ಮನಿಗೆ ಫೋನ್ ಮಾಡೋದರ ಬದಲು ಅಣ್ಣನ ಮದುವೆ ಗೊತ್ತಾದಾಗಿನಿಂದ ಅತ್ತಿಗೆಗೆ ಕರೆ ಮಾಡಿ ಮಾತನಾಡುತ್ತಿದ್ದಳು. ಒಡೆ ಹುಟ್ಟಿದವರಿಗಿಂತ ಹೆಚ್ಚಿನ ಬಾಂಧವ್ಯ ಬೆಸೆದಿತ್ತು ಅವರ ನಡುವೆ. ಅಂದು ಕೂಡ ಕೆಲಸದ ಬಿಡುವು ಇದ್ದ ಕಾರಣ ಹೇಳದೆ ಬಂದವಳಿಗೆ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದು ಗೊತ್ತಾಗಿ ಬೇಸರ ಅನಿಸಿತ್ತು. ಜಾನು ಮೊಬೈಲ್ಗೆ ಎಷ್ಟು ಸಲ ಕರೆ ಮಾಡಿದರೂ ಅವಳು ರಿಸೀವ್ ಮಾಡದೇ ಇದ್ದಾಗ ಹಾಗೇ ಫೋನ್ ಕುಕ್ಕಿ ಮಲಗಿದವಳಿಗೆ ಒಳ್ಳೆ ನಿದ್ದೆ. ಎಚ್ಚರವಾದ ರುಕ್ಕು ಕೆಳಗೆ ಹೋದಾಗ ಜಾನು ಬಂದ ವಿಷಯ ಕೆಲಸದವರಿಂದ ತಿಳಿದು ರುಕ್ಕು ಜಾನು ಅರಸಿ ಅವಳ ಕೋಣೆಗೆ ಹೋದರೆ ಅಲ್ಲಿ ಬೋರಲು ಮಲಗಿ ಅಳುತ್ತಿದ್ದವಳ ಕಂಡು ಗಾಬರಿಯಾಗಿ ಓಡೋ ನಡಿಗೆಯಲ್ಲಿ ಹೋಗಿ ಜಾನು ಏನಾಯಿತು ಅಂತ ಕೇಳಿದಳು. ತನ್ನ ದುಃಖ ಹಂಚಿಕೊಳ್ಳೋಕೆ ಸಿಕ್ಕ ಜೀವದ ಎದುರಿಗೆ ತನ್ನೆಲ್ಲ ನೋವು ಒಮ್ಮೆಲೆ ಕಳೆಯಲಿ ಎಂಬಂತೆ ಜೋರಾಗಿ ಅಳತೊಡಗಿದಳು ಜಾನು. ಅತ್ತಿಗೆ ಏನಾಯಿತು, ಯಾಕೆ ಅಳ್ತಿದ್ದೀರಾ ಅಂತ ಕೇಳಿದವಳಿಗೂ ಆತಂಕವೇ. ಜೋರಾಗಿ ಸುರಿದ ಮಳೆಯಂತೆ ಭಾಸವಾಗಿತ್ತು ಜಾನುವಿನ ಅಳು. ಒಂದಷ್ಟು ಹೊತ್ತು ಅತ್ತು ಸುಧಾರಿಸಿಕೊಂಡವಳು ಎಲ್ಲ ವಿಷಯವನ್ನು ಎಳೆ ಎಳೆಯಾಗಿ ತೆರೆದಿಟ್ಟಳು ತನ್ನ ಅಂತರಂಗದ ಗೆಳತಿಯೊಡನೆ. ವಿಷಯ ಕೇಳಿ ಬಹುದೊಡ್ಡ ಆಘಾತವೇ ಆಗಿತ್ತು ರುಕ್ಕುಗೆ. ತನ್ನ ಅಣ್ಣನಿಂದ ಇಂತಹ ಒಂದು ನಡೆಯನ್ನು ಕನಸಿನಲ್ಲೂ ಊಹಿಸಿರಲಿಲ್ಲ ಅವಳು. ಒಂದು ಕಡೆ ಅಣ್ಣನ ಮೇಲೆ ಕೋಪ, ಜೊತೆಗೆ ಇನ್ನೊಂದು ಕಡೆ ತನ್ನ ಮುದ್ದಿನ ಅತ್ತಿಗೆಗೆ ಕಣ್ಣೀರು ಕಂಡು ಮರುಕ. ಹುಟ್ಟಿದಾಗಿನಿಂದ ಜೊತೆಗೆ ಇದ್ದ ಅಣ್ಣನ ನಡವಳಿಕೆ ಕೇಳಿ ಕೋಪ ಬಂದರೂ ಅದರ ಹಿಂದೆ ಯಾವುದೋ ಕಾರಣ ಇರುವುದು ಅಂತ ಬಲವಾಗಿ ಅನಿಸಿತು ರುಕ್ಮಿಣಿಗೆ. ಆ ಕ್ಷಣ ತನಗೆ ತೋಚಿದಂತೆ ಅತ್ತಿಗೆಯ ಸಮಾಧಾನ ಮಾಡಿದ ರುಕ್ಕು ಮನದಲ್ಲಿ ಅಣ್ಣನ ಜೊತೆಗೆ ಮಾತನಾಡಿ ಸಮಸ್ಯೆ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದಳು. ತಡ ಮಾಡಿದರೆ ಇನ್ನೇನು ಹೊಸ ಸಮಸ್ಯೆ ಆಗುತ್ತೋ ಅಂತ ಯೋಚಿಸಿದ ರುಕ್ಕು ಅತ್ತಿಗೆಗೆ ಸಮಾಧಾನ ಹೇಳಿ ಅಣ್ಣನ ಜೊತೆ ಮಾತನಾಡಬೇಕು ಅಂತ ಅವನ ಹುಡುಕಿಕೊಂಡು ಅವನ ಆಫೀಸ್ಗೆ ಹೋದಳು. ತಂಗಿ ತನ್ನ ಹುಡುಕಿ ಬಂದ ಸುದ್ದಿ ರಿಸೆಪ್ಷನ್ ಕಡೆಯಿಂದ ತಿಳಿದ ರಘು ತಂಗಿ ಇದ್ದಲ್ಲಿಗೆ ಬಂದ. ಏನು ರುಕ್ಕು ಮೇಡಮ್, ನನ್ನ ಹುಡುಕಿ ಇಲ್ಲಿವರೆಗೆ ಬಂದಿದ್ದು ಅಂತ ನಗುತ್ತಲೇ ಕೇಳಿದ ರಘು. ಅಣ್ಣ, ಜಾಸ್ತಿ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿಗೆ ಬರೋ ಮೊದಲು ಮನೆಗೆ ಹೋಗಿದ್ದೆ. ಜಾನು ಸುಕ್ಕಿದ್ಲು ಅಂದಮೇಲೆ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ಹೇಳು, ನಿನ್ನ ಸಮಸ್ಯೆ ಏನು ಅಂತ ಕೇಳಿದಳು ರುಕ್ಕು. ರುಕ್ಕು, ನೀನು ಇನ್ನೂ ಸಣ್ಣವಳಾಗಿಯೇ ಇರು. ಈ ವಿಷಯದಲ್ಲಿ ತಲೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ನೇರವಾಗಿ ಹೇಳಿದ ರಘು. ಸರಿ, ಆದರೆ ಒಂದು ವಿಷಯ ಸರಿಯಾಗಿ ತಿಳ್ಕೊ. ಅತ್ತಿಗೆ ಹಿಂದೆ ಪ್ರೀತಿ ಅಂತ ಹೋಗಿದ್ದು ನೀನು, ಅವರನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದು ನೀನು, ಜೊತೆಗೆ ನೀನೊಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್. ಹಾಗಾಗಿ ವಿಷಯನ ಎಲ್ಲ ಕಡೆಯಿಂದ ಯೋಚಿಸಿ ನಿರ್ಧಾರ ತಗೊಳ್ಳೋಕೆ ಬರುತ್ತೆ. ಇದರಲ್ಲಿ ಕೂಡ ಹಾಗೆ ಮಾಡು. ಯಾವುದೋ ಒಂದು ವಿಷಯ ತಲೆಯಲ್ಲಿ ಇಟ್ಕೊಂಡು ಚಂದದ ಸಂಸಾರ ಹಾಳು ಮಾಡ್ಕೋಬೇಡ. ಬಾಯ್ ಅಂದು ನಿಲ್ಲದೆ ಹೊರಟಳು. ಬಹುಶಃ ಅಂದು ರುಕ್ಕು ಹೇಳಿದ್ದನ್ನು ಒಮ್ಮೆ ತಲೆಗೆ ತಗೊಂಡು ಸರಿಯಾಗಿ ಆಲೋಚಿಸಿದ್ದರೆ ಆಗ್ತಿತ್ತೇನೋ. ಆದರೆ ಅವನು ಹಾಗೆ ಮಾಡಲಿಲ್ಲ. ರುಕ್ಕು ಆದಷ್ಟು ಅತ್ತಿಗೆಗೆ ಸಮಾಧಾನ ಹೇಳಿ ಎಲ್ಲವನ್ನು ಕಾಲದ ಕೈಗೆ ಬಿಟ್ಟಳು. ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಪರಿಹಾರ ಮಾಡೋಕೆ ಅಂತ ಮೂರನೆಯವರು ಹೋದರೆ ಅದು ಪರಿಹಾರ ಆಗೋಕ್ಕಿಂತ ದೊಡ್ಡದಾಗೋದೇ ಹೆಚ್ಚು ಅನ್ನೋದು ತಿಳಿದಿದ್ದಳು. ತಂಗಿ ಮಾತು ಕೇಳಿದ ರಘು ಮನಸ್ಸಲ್ಲಿ ಮಡದಿ ಮೇಲೆ ಮತ್ತಷ್ಟು ಕೋಪ ಬಂದಿತು. ತಮ್ಮ ನಡುವಿನ ಗುಟ್ಟು ಎಲ್ಲ ಕಡೆ ಹೇಳಿ ತನ್ನ ಕೆಟ್ಟವನಾಗಿ ಮಾಡ್ತಾ ಇದ್ದಾಳೆ ಅಂತ ಅಂದುಕೊಂಡವ ಅಂದು ರಾತ್ರಿಯೆಲ್ಲ ಮಡದಿಯ ತರಾಟೆಗೆ ತೆಗೆದುಕೊಂಡ. ತಮ್ಮ ವಿಷಯ ಇನ್ನು ಯಾರಿಗೆ ಗೊತ್ತಾದರೂ ಕೂಡ ಮುಂದಿನ ಪರಿಣಾಮಕ್ಕೆ ನೀನೇ ನೇರವಾಗಿ ಹೊಣೆ ಅಂದು ರೇಗಿದವನ ಭಯಕ್ಕೆ ಮತ್ತೆಂದೂ ತನ್ನ ಸಮಸ್ಯೆ ಯಾರಲ್ಲೂ ಹೇಳಲಿಲ್ಲ ಜಾನು. ವಿಷಯ ತಿಳಿದ ರುಕ್ಕುಗೆ ರಾಹುಲ್ ಬಾ ಇಲ್ಲಿಗೆ ಅಂದ ಕಾರಣ ರಜೆ ಹಾಕಿ ಜರ್ಮನಿಗೆ ಹೋದರೆ ಪ್ರಕಾಶ್ ಮಾತ್ರ ಇದಕ್ಕೂ ತನಗೂ ಸಂಬಂಧವೇ ಇಲ್ಲ ಎಂಬಂತೆ ಇದ್ದರು. ದಿನಗಳು ಕಳೆಯುತ್ತಿತ್ತು. ಆದರೆ ಗಂಡ ಹೆಂಡಿರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಮಾತ್ರ ಅಂತ್ಯ ಸಿಗಲೇ ಇಲ್ಲ. ರಘು ಕೋಪಕ್ಕೆ ಕಾರಣವೇ ತಿಳಿಯದ ಜಾನು ಮಾತ್ರ ಯೋಚಿಸಿ ಯೋಚಿಸಿ ಹೈರಾಣಾಗಿದ್ದಳು. ಆದರೆ ಇದರ ಕಿಂಚಿತ್ತೂ ಸುಳಿವು ಕಾವೇರಿಯವರಿಗೆ ಸಿಗದ ಹಾಗೆ ನೋಡಿಕೊಂಡರು. ದಿನದ ಮುಂಜಾನೆಯಿಂದಲೇ ಬಹಳ ಆಲಸ್ಯ ಕಾಡುತ್ತಿತ್ತು ಜಾನುಗೆ. ತನಗಿರುವ ಸಮಸ್ಯೆ ಮಧ್ಯೆ ತನ್ನ ಆರೋಗ್ಯದ ಜೊತೆಗೆ ತನ್ನ ದೇಹದಲ್ಲಿ ಆದ ಬದಲಾವಣೆಯ ಅರಿವೇ ಇರಲಿಲ್ಲ ಅವಳಿಗೆ. ಎಂದಿನಂತೆಯೇ ಎದ್ದು ದೈನಂದಿನ ನಿತ್ಯ ಕರ್ಮ ಮುಗಿಸಿ ತಯಾರಾಗಿ ಆಫೀಸ್ಗೆ ಹೊರಟವಳಿಗೆ ಯಾಕೋ ವಿಪರೀತ ಆಯಾಸ.
ಹೋಗುವ ದಾರಿಯಲ್ಲಿ ತಮ್ಮದೇ ಆಸ್ಪತ್ರೆ ಕಂಡವಳೆ ಕ್ಯಾಬ್ ನಿಲ್ಲಿಸಿ ಹೋದಳು. ಆಫೀಸ್ಗೆ ರಘು ಕರ್ಕೊಂಡು ಹೋಗಲ್ಲ ಅಂದಾಗಿನಿಂದ ಕ್ಯಾಬ್ ಮೂಲಕವೇ ಹೋಗುತ್ತಿದ್ದಳು. ಟೋಕನ್ ತಗೊಂಡು ತನ್ನ ಸರದಿಗಾಗಿ ಕಾದು ಕುಳಿತವಳ ತಲೆಯಲ್ಲಿ ತಾನು ಮದುವೆಗೆ ಮೊದಲೊಮ್ಮೆ ರಘು ಜೊತೆಗೂಡಿ ಆಸ್ಪತ್ರೆಗೆ ಬಂದ ನೆನಪಾಗಿತ್ತು. ಹಿಂದಿನ ದಿನ ಮಳೆಯಲ್ಲಿ ನೆನೆದ ಪರಿಣಾಮ ವಿಪರೀತ ಶೀತವಾಗಿತ್ತು. ಆದರೂ ಕೂಡ ಹೇಗೋ ಕಷ್ಟಪಟ್ಟು ಆಫೀಸ್ಗೆ ಬಂದವಳ ನೋಡಿದ ರಘು ತಾನೇ ಖುದ್ದಾಗಿ ಅವಳನ್ನು ಆಸ್ಪತ್ರೆಗೆ ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗಿದ್ದ. ಮದುವೆಗೂ ಮುನ್ನ ಇದ್ದ ಪ್ರೀತಿ, ಆತ್ಮೀಯತೆಯ ಕನಿಷ್ಠ ಅಂಶ ಕೂಡ ಈಗ ಅವರಲ್ಲಿ ಇಲ್ಲದ ನೆನೆದ ಜಾನು ಕಂಗಳು ತುಂಬಿತ್ತು. ಈಗೆರಡು ದಿನದಿಂದ ಆಯಾಸದಲ್ಲಿ ಒದ್ದಾಡುವವಳ ನೋಡಿಯೂ ನೋಡದಂತೆ ವರ್ತಿಸುತ್ತಿದ್ದ ರಘು ತನ್ನ ಟೋಕನ್ ಸಂಖ್ಯೆ ಕೂಗಿದಾಗ ನೆನಪಿನ ಆಳದಿಂದ ಹೊರಬಂದ ಜಾನು ಡಾಕ್ಟರ್ ಬಳಿಗೆ ಹೋದಳು. ಕೆಲವೊಂದು ಪರೀಕ್ಷೆ ಮಾಡಿದ ಡಾಕ್ಟರ್ ವಿಷಯವೇನೆಂದು ತಿಳಿಸಿದಾಗ ಆಶ್ಚರ್ಯದಿಂದ ಉದರ ಮುಟ್ಟಿಕೊಂಡಿದ್ದಳು ಜಾನು. ಜಾನುಗೆ ಈಗ 2 ತಿಂಗಳಾಗಿತ್ತು. ಇದ್ದ ಸಮಸ್ಯೆಯ ಪರಿಣಾಮ ಅವಳಿಗೆ ತಾನು ಮುಟ್ಟಾಗದೇ ಇದ್ದಿದ್ದು ಗಮನಕ್ಕೆ ಬಂದಿರಲಿಲ್ಲ. ಡಾಕ್ಟರ್ ಹೇಳಿದ ಒಂದಷ್ಟು ವಿಷಯಗಳ ಗಮನವಿಟ್ಟು ಕೇಳಿದಳು ಜಾನು. ಅದೇ ಸಮಯಕ್ಕೆ ಅಲ್ಲಿಗೆ ಯಾವುದೋ ರಿಪೋರ್ಟ್ ಹಿಡಿದು ಬಂದ ರುಕ್ಕು ಜಾನುವನ್ನು ನೋಡಿ ಆಶ್ಚರ್ಯದಿಂದ ಜಾನು ಏನಾಯ್ತು ಕೇಳಿದಳು. ಕೆಲವು ದಿನಗಳ ಹಿಂದಷ್ಟೇ ಬಂದ ಡಾಕ್ಟರ್ ಆಗಿದ್ದ ಕಾರಣ ಅವರಿಗೆ ಜಾಹ್ನವಿ ಪರಿಚಯ ಇರಲಿಲ್ಲ. ಡಾಕ್ಟರ್ ಜಾನುಗೆ ಏನಾಯಿತು ಮತ್ತೆ ಕೇಳಿದಳು ರುಕ್ಕು ಆತಂಕದಲ್ಲಿ. ಅವರು ನಿಮಗೆ ಏನಾಗಬೇಕು ಅಂತ ಕೇಳಿದರು ಡಾಕ್ಟರ್. ಡಾಕ್ಟರ್ ನನ್ನ ಅತ್ತಿಗೆ ಅಂದಳು ರುಕ್ಕು. ಹಾಗಾದರೆ ಕಂಗ್ರಾಸ್, ನೀವು ಅತ್ತೆ ಆಗ್ತಿದ್ದೀರಾ ಅಂದರು ಡಾಕ್ಟರ್ ಖುಷಿಯಲ್ಲಿ. ವಿಷಯ ಕೇಳಿ ರುಕ್ಕುಗೆ ಆಶ್ಚರ್ಯದ ಜೊತೆಗೆ ಸಂತೋಷ ಕೂಡ ಆಗಿತ್ತು. ಜಾನು ಹತ್ತಿರ ಬಂದು ಅವಳನ್ನು ಮುತ್ತಿಟ್ಟು ಅಪ್ಪಿಕೊಂಡು ತನ್ನ ಸಂತಸ ಹಂಚಿಕೊಂಡಳು ರುಕ್ಕು. ರಘುಗೆ ತಾನೇ ಈ ವಿಷಯವನ್ನು ಸರ್ಪ್ರೈಸ್ ಕೊಡೋದಾಗಿ ಹೇಳಿ ಅಲ್ಲಿಂದ ಹೊರಟ ಜಾನುವಿಗೆ ನೆಮ್ಮದಿ ಅನಿಸಿತ್ತು. ಈ ಮಗುವಿನ ಕಾರಣದಿಂದಾದರೂ ತಮ್ಮ ನಡುವಿನ ಅಂತರ ದೂರ ಆಗುತ್ತೆ ಅನ್ನೋ ಆಶಯ ಅವಳಲ್ಲಿ. ಖುಷಿಯಿಂದಲೇ ಆಫೀಸ್ಗೆ ಬಂದಳು ಜಾನು. ಆದರೆ ಅದಾಗಲೇ ಜಾನು ಬಂದಿಲ್ಲ ಅಂತ ಕೋಪ ಮಾಡಿಕೊಂಡಿದ್ದ ರಘು. ಬಹುಮುಖ್ಯವಾದ ಮೀಟಿಂಗ್ಗೆ ಸಂಬಂಧಪಟ್ಟ ಫೈಲ್ ಒಂದನ್ನು ರೆಡಿ ಮಾಡಿದ ಜಾನು ಅದನ್ನು ರಘುವಿಗೆ ಹಿಂದಿನ ದಿನ ಕೊಡದೆ ಹಾಗೇ ಮನೆಗೆ ಹೋಗಿದ್ದಳು. ಈ ದಿನ ಕೂಡ ಆಸ್ಪತ್ರೆಗೆ ಹೋಗಿದ್ದರಿಂದ ತಡವಾಗಿತ್ತು ಅವಳು ಬರುವಾಗ. ಸಂಭ್ರಮದ ವಿಷಯ ತಿಳಿದವಳ ಗಮನ ಮೊಬೈಲ್ ಕಡೆಗೆ ಹೋಗಿರಲಿಲ್ಲ. ಇತ್ತ ಸಮಯ ಆಗಿದೆ ಅಂತ 100 ಬಾರಿ ಕರೆ ಮಾಡಿ ಸೋತ ರಘು. ಮೀಟಿಂಗ್ಗೆ ಬಂದವರು ಬೇಜವಾಬ್ದಾರಿ ನೀವು ಅಂತ ರಘುವಿಗೆ ಹೇಳಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ಹೋದರೆ ರಘುವಿನ ಕೋಪ ಆಗಲೇ ಮುಗಿಲು ಮುಟ್ಟಿತ್ತು. ಕೋಪದಲ್ಲಿ ಕುದಿಯುತ್ತಿದ್ದವನ ಕ್ಯಾಬಿನ್ ಒಳಗೆ ಅನುಮತಿ ಪಡೆಯದೆ ಬಂದ ಜಾನುವಿನ ಗ್ರಹಚಾರ ಕೆಟ್ಟಿತ್ತೇನೋ. ರೀ, ನಿಮಗೊಂದು ವಿಷಯ ಹೇಳಬೇಕು, ಕೇಳಿದರೆ ಖುಷೀಲಿ ಕುಣಿದಾಡ್ತೀರಾ ಅಂತ ನಗು ತುಂಬಿ ಮಾತನಾಡುವವಳ ಮಾತು ಕೇಳಿ ತಲೆ ತಗ್ಗಿಸಿ ಕುಳಿತವ ಎದ್ದು ಜಾನುವಿನ ಬಳಿಗೆ ಬಂದವ ಅವಳ ಮಾತು ಕೇಳದೆಯೇ ರಪ್ ಅಂತ ಕೆನ್ನೆಗೆ ಬಾರಿಸಿದ. ಕೆನ್ನೆ ಮೇಲೆ ಕೈಯಿಟ್ಟು ರೀ ಅಂತ ದೀನವಾಗಿ ಅವನ ಮುಖ ನೋಡಿದವಳ ಕೆನ್ನೆ ಒತ್ತಿ ಹಿಡಿದ ರಘು, ನನಗೆ ಅವಮಾನ ಮಾಡಬೇಕು ಅಂತ ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡಿದ್ಯಾ? ಹೇಳೇ, ನನಗೆ ದಿ ಗ್ರೇಟ್ ರಘುಚಂದ್ರನ್ಗೆ ಬೇಜವಾಬ್ದಾರಿ ಮನುಷ್ಯ ಅಂತ ಆಡಿಕೊಂಡು ನಗೋ ಹಾಗೆ ಮಾಡಿದ್ಯಲ್ವಾ? ಛೇ, ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ ಅಂದವ ಅವಳನ್ನು ಹಿಂದಕ್ಕೆ ದೂಡಿದ. ಆಘಾತ ಆದರೂ ಕೂಡ ಸಾವರಿಸಿಕೊಂಡು ರೀ, ಏನು ಹೇಳ್ತಿದ್ದೀರಾ? ನಾನು ಯಾಕೆ ನಿಮಗೆ ಅವಮಾನ ಆಗೋ ಹಾಗೆ ಮಾಡಲಿ? ಇವತ್ತಿನ ಮೀಟಿಂಗ್ ಫೈಲ್ ನಿಮ್ಮ ಕಬೋರ್ಡ್ ಒಳಗೆ ಇಟ್ಟಿದ್ದೆ ನೆನ್ನೆನೆ ಅಂದಳು ಜಾನು ಅಳುತ್ತಲೇ. ಇಟ್ಟರೆ ಪ್ರಯೋಜನ ಇಲ್ಲ, ಇಟ್ಟಿದ್ದನ್ನು ಹೇಳಬೇಕು. ನನಗೇನು ಕನಸು ಬೀಳುತ್ತಾ ಅಲ್ಲಿದೆ ಅಂತ? ಹೇಳೋದು ಬಿಡು, ನಾನು ಅಷ್ಟು ಸಲ ಕಾಲ್ ಮಾಡಿದಾಗ ಯಾಕೆ ಅಂತ ರಿಸೀವ್ ಮಾಡಿ ಕೇಳಬೇಕು ಅಂತ ಕೂಡ ಅನಿಸಿಲ್ವಾ ನಿಂಗೆ? ಮಾಡೋದೆಲ್ಲ ಮಾಡಿ ಈಗ ನಾನೇನು ಮಾಡಿಲ್ಲ ಅನ್ನೋ ಡ್ರಾಮಾ ಬೇರೆ. ರೀ, ಅದು ನಾನು ಎಂತ ಮಾತನಾಡುವವಳ ಮುಂದೆ ಅಂಗೈ ಅಡ್ಡ ಹಿಡಿದ ರಘು, ಮಾತಾಡಬೇಡ ಈಗ. ನಿನ್ನ ಮಾತು ಕೇಳೋ ಅಗತ್ಯ ಕೂಡ ಇಲ್ಲ. ಬಯಸಿ ಬಾಳು ಹಾಳು ಮಾಡಿಕೊಂಡೆ ನಾನು. ಛೇ, ಎಲ್ಲ ಕಡೆ ಬುದ್ಧಿ ಉಪಯೋಗ ಮಾಡೋ ನಾನು ನಿನ್ನ ವಿಚಾರದಲ್ಲಿ ಮನಸ್ಸು ಉಪಯೋಗಿಸಿ ತಪ್ಪು ಮಾಡಿದೆ ಅಂದ. ರೀ, ನನ್ನ ಮಾತು ಕೇಳಿ, ಅದು ನಾನು ಅಂತ ಮಾತನಾಡೋಕ್ಕೆ ಹತ್ತಿರಕ್ಕೆ ಬಂದವಳ ಒಮ್ಮೆಲೆ ದೂಡಿದ ರಘು ದೂಡಿದ ರಭಸಕ್ಕೆ ಒಂದು ಸುತ್ತು ತಿರುಗಿ ಅಲ್ಲೇ ಇದ್ದ ಟೇಬಲ್ ಮೇಲೆ ಬಿದ್ದಳು ಜಾನು. ಟೇಬಲ್ ಅಂಚು ಜಾನುವಿನ ಹೊಟ್ಟೆಗೆ ಬಲವಾಗಿ ತಾಗಿ ನೋವಾಗಿದ್ದರಿಂದ ಅಮ್ಮ ಅಂತ ಕೂಗಿ ಅಲ್ಲೇ ಕುಸಿದು ಕುಳಿತಳು. ಜಾನು ಅಮ್ಮ ಅನ್ನುವ ಕೂಗು ಕೇಳುವವರೆಗೂ ಕೋಪವನ್ನೇ ಮೈಮೇಲೆ ಹೊದ್ದವನಿಗೆ ಈಗ ಗಾಬರಿಯಾಗಿತ್ತು. ಅವಳ ಒದ್ದಾಟ ನೋಡಲಾರದೆ ಹತ್ತಿರ ಹೋಗಿ ಏನಾಯ್ತು ಜಾನು ಅಂತ ಕೇಳಿದ. ರೀ, ನಾನು ಪಾಪು, ಹೊಟ್ಟೆ ನೋವು, ಪ್ಲೀಸ್ ಏನೂ ಆಗದ ಹಾಗೆ ಕಾಪಾಡಿ ಅಂತ ಬಿಡಿಬಿಡಿಯಾಗಿ ಹೇಳಿದ ಜಾನುವಿನ ಮಾತು ಅರ್ಥವಾಗದೇ ಇದ್ದರೂ ಅವಳನ್ನು ತಕ್ಷಣವೇ ತಮ್ಮದ ಆಸ್ಪತ್ರೆಗೆ ಹೊತ್ತು ತಂದ ರಾಘು ಗಾಬರಿಯಲ್ಲಿಯೇ. ಜಾನುವಿನ ಮೇಲೆ ಕೋಪ ಎಷ್ಟೇ ಇದ್ದರೂ ಪ್ರೀತಿ ಏನೂ ಕಡಿಮೆಯಾಗಿರಲಿಲ್ಲ. ಅವನದೇ ಆಸ್ಪತ್ರೆ, ಜೊತೆಗೆ ಅವನ ತಂಗಿಯೇ ಡಾಕ್ಟರ್ ಆಗಿದ್ದರಿಂದ ತತ್ಕ್ಷಣದಲ್ಲಿಯೇ ಚಿಕಿತ್ಸೆ ಸಿಕ್ಕಿತ್ತು. ಒಳಗಡೆ ಡಾಕ್ಟರ್
ಜಾನುವ ನೋಡುತ್ತಿದ್ದರೆ ಹೊರಗಡೆ ಬಾಲ ಸುಟ್ಟ ಬೆಕ್ಕಿನಂತೆ ಓಡಾಡುತ್ತಿದ್ದ ರಘು. ತಂದೆ ಆಗಿದ್ದೀನಿ ಅನ್ನೋ ಸುದ್ದಿ ತಿಳಿಯೋ ಮುನ್ನವೇ ಮಗು ಇಲ್ಲ ಅನ್ನೋ ಸತ್ಯ ತಿಳಿಯಿತು ರಘುವಿಗೆ. ಜೊತೆಗೆ ಆ ಮಗುವಿನ ಸಾವಿಗೆ ಕಾರಣ ತಾನೇ ಅನ್ನೋ ಪಶ್ಚಾತ್ತಾಪ ಕೂಡ. ಅಮ್ಮನೂ ಇಲ್ಲದ ಆ ಕ್ಷಣ ಭೂಮಿ ಮೇಲೆ ಒಂಟಿಯಾದೆ ಅನ್ನೋ ಭಾವ ಅವನಲ್ಲಿ. ಹಳೆಯದೆಲ್ಲ ನೆನೆಯುತ್ತಾ ಮಲಗಿದವನ ಕಣ್ಣವೇ ಮುಚ್ಚಿದಾಗ ಅದಾಗಲೇ ಸೂರ್ಯೋದಯ ಆಗಿತ್ತು. ಮುಂದೆ ಇಲ್ಲಿವರೆಗೂ 1ನೇ ಸಂಚಿಕೆಯಿಂದ ಮುಂದುವರಿಯುತ್ತೆ ಕತೆ ಹಳೇದು ನೆನಪಿಲ್ಲ ಅಂದರೆ ಈಗಲೇ ಕೇಳಿಸ್ಕೊಳ್ಳಿ ಹೋಗಿ. ಕತೆ ಹೇಗಿತ್ತು ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್.